ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಡಿಮ್ಯಾಂಡ್ ಕಾಲೋನಿ 2 2015ರಲ್ಲಿ ಬಂದ ಡಿಮ್ಯಾಂಡ್ ಕಾಲೋನಿಗೆ ಸೀಕ್ವೆಲ್ ಆಗಿ ಬಂದಿದ್ದೆ ಈ ಡಿಮ್ಯಾಂಡ್ ಕಾಲೋನಿ 2. ಫಸ್ಟೇ ಹೇಳ್ತಾ ಇದ್ದೀನಿ, ಫಸ್ಟ್ ಪಾರ್ಟ್ ಮಸ್ಟ್ ವಾಚ್. ಅದು ನೋಡಿದೆ ಸೆಕೆಂಡ್ ಪಾರ್ಟ್ ನೋಡಿದ್ರೆ ಸ್ವಲ್ಪ ಅರ್ಥ ಆಗೋದು ಕಷ್ಟ. ಯೂಟ್ಯೂಬಲ್ಲೇ ಫಸ್ಟ್ ಪಾರ್ಟ್ ಅವೈಲೇಬಲ್ ಇದೆ. ಈ ಡಿಮ್ಯಾಂಡ್ ಕಾಲೋನಿ 2ಗೆ ಬಂದರೆ ಫಸ್ಟ್ ಪಾರ್ಟ್ಗೆ ಕಂಪೇರ್ ಮಾಡಿದ್ರೆ ಅದಕ್ಕಿಂತ ಸ್ವಲ್ಪ ಗ್ರ್ಯಾಂಡಾಗೇ ಇದೆ. ಆದರೂ ಥ್ರಿಲ್ಸ್ ವಿಷಯಕ್ಕೆ ಬಂದರೆ ಫಸ್ಟ್ ಪಾರ್ಟ್ ಸೂಪರ್ ಆಗಿದೆ. ಹಾಗಂತ ಬ್ಯಾಡ್ ಅಂತ ಏನಿಲ್ಲ, ಒನ್ ಟೈಮ್ ನೋಡ್ಬೋದು. ಒಂದು ಸಿನಿಮಾ ನೋಡಿದ್ರೆ ನಿಜವಾಗ್ಲೂ ಸಜೆಸ್ಟ್ ಮಾಡಬೇಕು, ಸೂಪರಾಗಿದೆ ಅಂತ. ಆದರೆ ಈ ಮೂವಿಗೆ ಅಷ್ಟೊಂದೇನೋ ಹೈ ಫೀಲ್ ಬರಲಿಲ್ಲ, ಓಕೆ ಅಂತ ಅನ್ನಿಸ್ತು. ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂಲಿ ಹೇಳಬೇಕಂದ್ರೆ ಫಸ್ಟ್ ಹಾಫ್ ಸ್ವಲ್ಪ ಕಾಂಪ್ಲಿಕೇಟೆಡ್ ಮಾಡಿಬಿಟ್ಟಿದ್ದಾರೆ. ಫಸ್ಟ್ ಪಾರ್ಟ್ ಥರ ಸಿಂಪಲ್ ಆ್ಯಂಡ್ ಸ್ಟ್ರೈಟ್ ಫಾರ್ವರ್ಡ್ ಆಗಿರಲ್ಲ. ಮೂವಿ ಸ್ಟಾರ್ಟ್ ಆಗಿ ತುಂಬ ಹೊತ್ತಾದರೂ ಏನಾಗ್ತಾ ಇದೆ ಅಂತಲೇ ಅರ್ಥ ಆಗಲ್ಲ, ಸ್ವಲ್ಪ ತಲೆ ಕೆಡುತ್ತೆ. ಮೂವಿ ನೋಡಬೇಕು ಅನ್ನೋ ಕ್ಯೂರಿಯಾಸಿಟಿಗೆ ಬದಲು ಇಲ್ಲಿ ಈ ಥರ ತೋರಿಸೋ ಬದಲು ಹಾಗಿರಬೇಕಿತ್ತು, ಹೀಗಿರಬೇಕಿತ್ತು ಅಂತಲೇ ಅನ್ಸೋದು ಜಾಸ್ತಿ. ಆವಾಗ ಸ್ವಲ್ಪ ರಿವೀಲ್ ಮಾಡ್ತಾರೆ. ಆವಾಗಲೇ ಫಸ್ಟ್ ಹಾಫ್ ಮೇಲೆ ಸ್ವಲ್ಪ ಮಿಕ್ಸ್ಡ್ ರಿವ್ಯೂಸ್ ಬಂದ್ಬಿಡುತ್ತೆ. ಮತ್ತು ಸೆಕೆಂಡ್ ಹಾಫ್ ಸ್ವಲ್ಪ ಫಾಸ್ಟಾಗಿ ಸ್ಕ್ರೀನ್ ಮೇಲೆ ಬರುತ್ತೆ ಅಷ್ಟೇ. ದೊಡ್ಡದಾಗೇನು ಥ್ರಿಲ್ಲಿಂಗ್ ಇರಲ್ಲ. ಇನ್ನು ಸ್ಕ್ರಿಪ್ಟ್ ನೋಡಿದ್ರೆ ಇನ್ನು 10 ಟೈಮ್ಸ್ ಹೆಚ್ಚಾಗಿ ಫಸ್ಟ್ ಪಾರ್ಟ್ಗೆ ಲಿಂಕ್ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಲಾಸ್ಟಲ್ಲಿ ಅನೌನ್ಸ್ ಮಾಡ್ತಾರೆ, ಡಿಮ್ಯಾಂಡ್ ಕಾಲೋನಿ ದ ಎಂಡ್ ಇಸ್ ಟೂ ಫಾರ್ ಅನ್ನೋ ಥರ್ಡ್ ಪಾರ್ಟ್ಗೆ ಸರಿ ಹೋಗೋ ಥರ ಸ್ಟ್ರಾಂಗ್ ಸ್ಕ್ರಿಪ್ಟ್ ಡೆವಲಪ್ಮೆಂಟ್ ಸ್ವಲ್ಪ ಚೆನ್ನಾಗೇ ಮಾಡಿದ್ದಾರೆ. ಸೆಟಪ್ ಕೂಡ ಚೆನ್ನಾಗಿದೆ. ಇನ್ನು ಫಸ್ಟ್ ಹಾಫ್ ಅಲ್ಲಿ 6 years ಮೊದಲು ನಂತರ ಅಂತ ಹೇಳೋ ಸ್ಕ್ರೀನ್ ಪ್ಲೇ ಇಂದ ಸ್ಟಾರ್ಟ್ ಆಗುತ್ತೆ. ಅದು ಸಿಂಪಲ್ ಆಗಿ ಚೆನ್ನಾಗಿದೆ. ಹಾಗೆ ಈ ಡಿಮ್ಯಾಂಡ್ ಕಾಲೋನಿ 2 ನಲ್ಲಿ ತುಂಬಾ ಕ್ವಶನ್ಸ್ ಬಿಟ್ಟಿದ್ದಾರೆ. ಮತ್ತೆ ಲಾಸ್ಟ್ಲಿ ಇನ್ನೂ ಕ್ರಿಯೇಟ್ ಕೂಡ ಮಾಡಿದ್ದಾರೆ. ಅದು ಥರ್ಡ್ ಪಾರ್ಟ್ ಅಲ್ಲಿ ನೋಡಬೇಕು ಅಷ್ಟೇ. ಮತ್ತೆ ಹಾರರ್ ವಿಷಯಕ್ಕೆ ಬಂದ್ರೆ ಒಂದೆರಡು ಬಿಟ್ರೆ ಬೇರೆ ಎಲ್ಲ ನಾರ್ಮಲ್ ಅನ್ನಿಸ್ತು. ಫ್ಯಾಮಿಲಿ ನೋಡ್ಬೋದಾ ಅಂದ್ರೆ ಎಸ್, ಅಡಲ್ಟ್ ಕಂಟೆಂಟ್ ಏನೂ ಇಲ್ಲ. ಬೇಸಿಕ್ ಸ್ಟೋರಿ ಲೈನ್ ಏನಂದ್ರೆ ಡಿಮ್ಯಾಂಡ್ ಕಾಲೋನಿ ರೀಕ್ಯಾಪ್ಲಿ ಸ್ಟಾರ್ಟ್ ಆಗುತ್ತೆ. ಒಂದು ದೊಡ್ಡ ಅಪಾರ್ಟ್ಮೆಂಟ್ಲಿ ಟಾಪ್ ಫ್ಲೋರ್ ಇಂದ ಒಬ್ರು ಸೂಸೈಡ್ ಮಾಡ್ಕೋತಾರೆ. ಅದು ಏನಕ್ಕೆ ಅನ್ನೋದೇ ಸ್ಟೋರಿ. ಪ್ಲಸ್ ಪಾಯಿಂಟ್ಸ್, ಯಾವಾಗ್ಲೂ ಥ್ರಿಲ್ಲರ್ ಮೂವಿಲೇ ನಟಿಸೋ ಅರುಳ್ ನಿಧಿ ಅವರು ಮತ್ತೆ ಪ್ರಿಯಾ ಭವಾನಿ ಶಂಕರ್ ಆಕ್ಟಿಂಗ್, ಡೈರೆಕ್ಟರ್ ಆರ್ ಅಜಯ್ ಜ್ಞಾನಮುತ್ತು ಬ್ರಿಲಿಯನ್ಸ್. ಮತ್ತೆ ಹೇಳ್ತಾ ಇದ್ದೀನಿ, ಸ್ಕ್ರಿಪ್ಟ್ ಡೆವಲಪ್ಮೆಂಟ್ ಅಂತೂ ತುಂಬಾ ಚೆನ್ನಾಗಿದೆ. ಸ್ಯಾಮ್ CS ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ಅಲ್ಲಿ ತುಂಬಾ ಚೆನ್ನಾಗಿದೆ. ಮೈನಸ್ ಪಾಯಿಂಟ್ಸ್, ಡೈರೆಕ್ಟರ್ ಐಡಿಯಾಸ್ಗೆ VFX ಅಷ್ಟೊಂದು ಮ್ಯಾಚ್ ಆಗಿಲ್ಲ ಅಂತ ಅನ್ನಿಸ್ತು. ತುಂಬ ಲೋ ಕ್ವಾಲಿಟಿ ಅಂತ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಮತ್ತೆ ಲೈಟಿಂಗ್ಸ್ ಅಷ್ಟೊಂದು ಗ್ರ್ಯಾಂಡ್ ಆಗಿ ಏನಿಲ್ಲ, ಸ್ವಲ್ಪನೂ ಮ್ಯಾಚ್ ಆಗಲ್ಲ ಅನ್ನಿಸ್ತು. ಫೈನಲ್ ಆಗಿ ಮೂವಿ ವರ್ಡಿಕ್ಟ್ ಏನಂದ್ರೆ, ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ದೆ ಫಸ್ಟ್ ಪಾರ್ಟ್ ನೋಡಿ ಸೆಕೆಂಡ್ ಪಾರ್ಟ್ ನೋಡಿದ್ರೆ ಓಕೆ ಚೆನ್ನಾಗಿದೆ ಅಂತ ಅನ್ಸುತ್ತೆ. ಇಷ್ಟೊಂದು ಸೆಟಪ್ ನೋಡಿದ್ರೆ ಥರ್ಡ್ ಪಾರ್ಟ್ ಅಲ್ಲಿ ಏನೋ ಇರಬೇಕು ಅಂತಾನೂ ಅನ್ಸುತ್ತೆ. ಸೊ ಫೈನಲಿ ಒನ್ ಟೈಮ್ ವಾಚಬಲ್. ಇದರಲ್ಲಿ ನನ್ನ ರೇಟಿಂಗು 5ಕ್ಕೆ 3. ಫ್ರೆಂಡ್ಸ್, ನೀವು ಈ ವಿಡಿಯೋ ಇಲ್ಲಿವರೆಗೂ ನೋಡಿದ್ದೀರಾ ಅಂತಂದ್ರೆ ನಿಮಗೆ ಇಷ್ಟ ಆಗಿದೆ ಅಂತ ಪ್ಲೀಸ್ ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್.